ನಮಸ್ಕಾರ ವೃಶ್ಚಿಕ ರಾಶಿಯವರೇ, ಯಾವುದೋ ಅಪರಿಚಿತ ಶಕ್ತಿ ನಿಮ್ಮನ್ನು ಇಂದು ಈ ವಿಡಿಯೋಗೆ ಕರೆದೊಯ್ದಿದ್ದರೆ ಅದನ್ನು ಕೇವಲ ಕಾಕತಾಳೀಯ ಎಂದು ಪರಿಗಣಿಸಿ ಮುಂದೆ ಸಾಗಬೇಡಿ. ಕೆಲವೊಮ್ಮೆ ನಮ್ಮ ಜೀವನವು ಒಂದು ತಿರುವು ಹಂತದಲ್ಲಿದ್ದಾಗ ವಿಶ್ವವು ನಮಗೆ ಒಂದು ಸೂಚನೆಯನ್ನು ನೀಡುತ್ತದೆ. ನೀವು ಇತ್ತೀಚೆಗೆ ಬಹಳಷ್ಟು ಸಹಿಸಿಕೊಂಡಿದ್ದೀರಿ. ನಿಮ್ಮ ಬೆನ್ನ ಹಿಂದೆ ನಿಮಗೆ ಹಾನಿ ಮಾಡಲು ಪ್ರಯತ್ನಿಸಿದ ಜನರು ಸಹ ನಿಮ್ಮನ್ನು ನೋಡಿ ನಗುತ್ತಿದ್ದಾರೆ. ಕಾಲವೇ ಅಂತಿಮ ತೀರ್ಪುಗಾರ ಎಂದು ನೀವು ನಂಬಿದ್ದರಿಂದ ನೀವು ಹಲವು ಬಾರಿ ಮೌನವಾಗಿರಲು ಆಯ್ಕೆ ಮಾಡಿಕೊಂಡಿದ್ದೀರಿ ಮತ್ತು ಇಂದಿನ ಸಂದೇಶವು ಆ ನಂಬಿಕೆಯನ್ನು ಆಧರಿಸಿದೆ. ವೃಶ್ಚಿಕ ರಾಶಿಯವರೇ, ಮುಂಬರುವ ಸಮಯದಲ್ಲಿ ಪರಿಸ್ಥಿತಿಗಳು ಕ್ರಮೇಣ ನಿಮ್ಮ ಪರವಾಗಿ ಬದಲಾಗಬಹುದು. ನಿಮ್ಮ ದಯೆಯನ್ನು ದೌರ್ಬಲ್ಯವೆಂದು ತಪ್ಪಾಗಿ ಭಾವಿಸಿ ಅವರು ಈಗ ನಿಮ್ಮ ಆತ್ಮವಿಶ್ವಾಸ ಮತ್ತು ತಾಳ್ಮೆಯನ್ನು ಹೊಸ ದೃಷ್ಟಿಕೋನದಿಂದ ನೋಡಬಹುದು. ಇದು ಸೇಡು ತೀರಿಸಿಕೊಳ್ಳುವ ಸಮಯವಲ್ಲ, ಬದಲಾಗಿ ನಿಮ್ಮ ಕಾರ್ಯಗಳು ಸ್ವಯಂ ನಿಯಂತ್ರಣ ಮತ್ತು ಆತ್ಮವಿಶ್ವಾಸದ ಮೂಲಕ ಮುಂದುವರಿಯುವುದನ್ನು ನೀವು ಸೂಚಿಸುತ್ತದೆ. ನಾವು ಅವುಗಳನ್ನು ಚರ್ಚಿಸುವಾಗ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಲು ಮರೆಯದಿರಿ. ನಿಮ್ಮ ಜೀವನದಲ್ಲಿ ಯಾವ ಸಕಾರಾತ್ಮಕ ಬದಲಾವಣೆಗಳು ನಿಮ್ಮ ಮನೆ ಬಾಗಿಲನ್ನು ತಟ್ಟುತ್ತಿವೆ ಮತ್ತು ಯಾವ ವಿಷಯಗಳು ನಿಮ್ಮನ್ನು ಆರಿಸಿಕೊಳ್ಳುತ್ತಿವೆ ಎಂಬುದನ್ನು ತಿಳಿಸುವ ಚಿಹ್ನೆಗಳ ಬಗ್ಗೆಯೂ ನಾವು ಚರ್ಚಿಸುತ್ತೇವೆ. ನೀವು ತುಂಬ ಜಾಗರೂಕರಾಗಿರಬೇಕು. ಮಹಾದೇವನ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಉಳಿಯಬೇಕೆಂದು ನೀವು ಬಯಸಿದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ, ಚಾನಲ್ಗೆ ಚಂದಾದಾರರಾಗಿ ಮತ್ತು ಸಂಪೂರ್ಣ ಭಕ್ತಿಯಿಂದ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಿ. ಈ ಪದಗಳು ಸಕಾರಾತ್ಮಕ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ನೆನಪಿಸುತ್ತವೆ ಎಂದು ಕಂಡುಕೊಳ್ಳುತ್ತಾರೆ. ನೀವು ಸಹ ನಂಬಿಕೆಯನ್ನು ಹೊಂದಿದ್ದರೆ ಬರೆದು ಬಿಡಿ, ಮರೆಯದಿರಿ. ವೃಶ್ಚಿಕ ರಾಶಿಯವರೇ, ನಿಮ್ಮ ಪಾತ್ರ ಮತ್ತು ಕಾರ್ಯಗಳು ತಮಗಾಗಿಯೇ ಮಾತನಾಡುವಾಗ ದೊಡ್ಡ ಗೆಲುವುಗಳು ಬರುತ್ತವೆ ಎಂಬುದನ್ನು ನೆನಪಿಡಿ. ಒಮ್ಮೆ ನಿಮ್ಮ ವಿರುದ್ಧ ನಿಂತಿದ್ದ ಜನರು ಕಾಲಾನಂತರದಲ್ಲಿ ನಿಮ್ಮ ಕೆಲಸ ಮತ್ತು ನಿಮ್ಮ ಯಶಸ್ಸು, ನಿಮ್ಮ ವ್ಯಕ್ತಿತ್ವವನ್ನು ಗೌರವಿಸಲು ಪ್ರಾರಂಭಿಸಬಹುದು. ಈ ವಿಡಿಯೋದಲ್ಲಿ ನಂತರ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಪ್ರಾರಂಭವಾಗುತ್ತವೆ ಎಂದು ಯಾವ ಚಿಹ್ನೆಗಳು ಸೂಚಿಸುತ್ತವೆ ಎಂಬುದನ್ನು ನಾವು ಕಲಿಯುತ್ತೇವೆ. ಮುಂದಿನ ದಿನಗಳಲ್ಲಿ ಜನರಿಂದ ದೂರವನ್ನು ಕಾಯ್ದುಕೊಳ್ಳುವುದು ಮತ್ತು ನಿಮ್ಮನ್ನು ಆತ್ಮವಿಶ್ವಾಸ, ಅವಕಾಶಗಳನ್ನು ಬುದ್ಧಿವಂತಿಕೆಯಿಂದ ಬಳಸಿಕೊಳ್ಳುವುದು ನಿಮಗೆ ಉತ್ತಮವಾಗಿರಬಹುದು. ನೀವು ಎಂದಾದರೂ ಗಮನಿಸಿದ್ದೀರಾ, ಕೆಲವು ಜನರು ನಿಮ್ಮ ಜೀವನದಿಂದ ಇದ್ದಕ್ಕಿದ್ದಂತೆ ಏಕೆ ಕಣ್ಮರೆಯಾಗುತ್ತಾರೆ? ಯಾವುದೇ ಕಾರಣವಿಲ್ಲದೆ, ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಯಾರೊಬ್ಬರಂತೆ ಅವರನ್ನು ನಿಧಾನವಾಗಿ ನಿಮ್ಮ ಪ್ರಪಂಚದಿಂದ ತೆಗೆದುಹಾಕಿರಬಹುದು. ಮತ್ತು ಇನ್ನೂ ವಿಚಿತ್ರವೆಂದರೆ, ಕೆಲವೊಮ್ಮೆ ನಿಮ್ಮನ್ನು ಕೆಳಕ್ಕೆ ಇಳಿಸಲು ಪ್ರಯತ್ನಿಸುವ ಜನರು, ಅದೇ ಜನರು ಈಗ ಏಕೆ ಮೌನವಾಗಿದ್ದಾರೆ? ನಿರೀಕ್ಷಿಸಿ. ಈಗ ಉತ್ತರಗಳನ್ನು ಹುಡುಕಬೇಡಿ, ಏಕೆಂದರೆ ನೀವು ಏನು ಯೋಚಿಸುತ್ತಿದ್ದೀರಿ ಸತ್ಯ ಅದಕ್ಕಿಂತಲೂ ಹೆಚ್ಚು ಆಳವಾಗಿದೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಸುತ್ತಲೂ ಏನೋ ಬದಲಾವಣೆಯಾಗಿದೆ ಮತ್ತು ನೀವು ಅದನ್ನು ಖಂಡಿತವಾಗಿಯೂ ಗಮನಿಸಿದ್ದೀರಿ, ಆದರೆ ನನಗೆ ಅರ್ಥವಾಗಲಿಲ್ಲ. ವಿಚಿತ್ರವಾದ ಶಾಂತತೆ, ಬಿರುಗಾಳಿ ಹಾದು ಹೋದಂತೆ, ಆದರೆ ಏನೋ ದೊಡ್ಡದನ್ನು ಬಿಟ್ಟು ಹೋಗಿದೆ ಮತ್ತು ಶಾಂತತೆ. ಒಂದು ಗುಪ್ತ ಸುಳಿವು ಇದೆ, ಎಲ್ಲರಿಗೂ ಸಿಗದ ಸುಳಿವು. ಬಹುಶಃ ನಿಮಗೆ ಸ್ವಲ್ಪ ಸಮಯದ ಹಿಂದೆ ಏನಾಯಿತು ಎಂದು ನೆನಪಿರಬಹುದು. ಏನೋ ತಪ್ಪಾಗಿದೆ, ಯಾರೋ ನಿಮ್ಮ ನಂಬಿಕೆಯನ್ನು ಮುರಿದಿದ್ದಾರೆ, ಯಾರೋ ನಿಮ್ಮ ಕೆಲಸಕ್ಕೆ ಮನ್ನಣೆ ಪಡೆದಿದ್ದಾರೆ, ಅಥವಾ ಯಾರಾದರೂ ನಿಮ್ಮ ಬಗ್ಗೆ ಏನಾದರೂ ಹೇಳಿದ್ದಾರೆ. ಸುಳ್ಳು ವದಂತಿಗಳು ಹರಡಿದವು. ಆ ಸಮಯದಲ್ಲಿ ನೀವು ಏನನ್ನೂ ಹೇಳಲಿಲ್ಲ, ನೀವು ಮೌನವಾಗಿದ್ದೀರಿ. ಆದರೆ ಒಳಗೊಳಗೆ ಈ ಪ್ರಶ್ನೆ ಯಾವಾಗಲೂ ಕಾಡುತ್ತಲೇ ಇತ್ತು, ನನಗೆ ಯಾಕೆ ಹೀಗಾಗುತ್ತಿದೆ? ಕತೆ ಆರಂಭವಾಗುವುದು ಇಲ್ಲಿಂದ, ಏಕೆಂದರೆ ಪ್ರತಿಯೊಂದು ನೋವು, ಪ್ರತಿಯೊಂದು ದ್ರೋಹ, ಪ್ರತಿಯೊಂದು ಅವಮಾನವು ಹಾಗೆ ಬರುವುದಿಲ್ಲ. ಕೆಲವು ನೋವುಗಳಿಗೆ ಅವುಗಳೆಂದರೆ ಅವರು ನಿಮ್ಮನ್ನು ಬದಲಾಯಿಸಲು ಬರುತ್ತಾರೆ, ನಿಮ್ಮನ್ನು ಮುರಿಯಲು ಅಲ್ಲ. ಮತ್ತು ನೀವು ಈಗಾಗಲೇ ಬದಲಾಗಿದ್ದೀರಿ, ನೀವು ಅದನ್ನು ಇನ್ನೂ ಅರಿತುಕೊಂಡಿಲ್ಲ. ಆದರೆ ದೊಡ್ಡದು ನಿಮಗೆ ಏನಾಯಿತು ಎಂಬುದು ರಹಸ್ಯವಲ್ಲ, ಆದರೆ ಮುಂದೆ ಏನಾಗಲಿದೆ ಎಂಬುದು ರಹಸ್ಯವಾಗಿದೆ. ಮತ್ತು ಅಲ್ಲಿ ಮೊದಲ ಪದರವು ಬಹಿರಂಗಗೊಳ್ಳುತ್ತದೆ. ಇತ್ತೀಚೆಗೆ ನಿಮ್ಮ ಆಲೋಚನೆಯಲ್ಲಿ ಬದಲಾವಣೆಯನ್ನು ನೀವು ಗಮನಿಸಿರಬಹುದು. ನೀವು ಮೊದಲು ಎಲ್ಲರನ್ನೂ ನಂಬುತ್ತಿದ್ದಿರಿ, ಆದರೆ ಈಗ ಸ್ವಲ್ಪ ಹಿಂಜರಿಯುತ್ತಿದ್ದೀರಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಯೋಚಿಸಿ, ಮೊದಲು ನೀವು ಎಲ್ಲವನ್ನೂ ಹೃದಯಕ್ಕೆ ತೆಗೆದುಕೊಳ್ಳುತ್ತಿದ್ದಿರಿ, ಈಗ ನೀವು ಒಳಗಿನಿಂದ ಸ್ವಲ್ಪ ಬಲಶಾಲಿಯಾಗಿರುತ್ತೀರಿ. ಈ ಬದಲಾವಣೆ ಇದ್ದಕ್ಕಿದ್ದಂತೆ ಬರುವುದಿಲ್ಲ. ಯಾರು ನಿಮ್ಮ ಬಲಗೊಳ್ಳುವಂತೆ ಅವನು ನಿಮ್ಮನ್ನು ಮುರಿದನು. ಆದರೆ ಇಲ್ಲಿ ಇನ್ನೊಂದು ರಹಸ್ಯ ಅಡಗಿದೆ ಮತ್ತು ಇದು ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು.
ನಿಮ್ಮ ವಿರುದ್ಧ ಇದ್ದ ಮತ್ತು ನಿಮ್ಮನ್ನು ಕೆಡವಲು ಪ್ರಯತ್ನಿಸಿದ ಜನರು ಈಗ ಅವರಿಗೆ ಏನಾದರೂ ಮಾಡಿ ಅವರಿಗೂ ಅರ್ಥವಾಗದ ಏನೋ ನಡೆಯುತ್ತಿದೆ, ವಿಷಯಗಳು ಅವರಂತೆಯೇ ನಡೆಯುತ್ತಿಲ್ಲ. ಅವರು ಹೊಂದಿದ್ದ ಯೋಜನೆ ನಿಮಗಾಗಿ ಅದನ್ನು ರಚಿಸಿದ ಜನರು ಈಗ ಅವರ ಮುಂದೆ ನಿಂತಿದ್ದಾರೆ. ಆದರೆ ನಿರೀಕ್ಷಿಸಿ, ಕತೆ ಇಲ್ಲಿಗೆ ಮುಗಿದಿಲ್ಲ, ಏಕೆಂದರೆ ಇದು ಕೇವಲ ಆರಂಭ. ನಿಮ್ಮ ಜೀವನವು ಒಂದು ತಿರುವು ಪಡೆಯಲಿದೆ, ಅಲ್ಲಿ ಇದು ನಿಮಗೆ ಆಗುತ್ತದೆ ಎಂದು ನೀವು ನಂಬುವುದಿಲ್ಲ. ಆದರೆ ಅದಕ್ಕೂ ಮೊದಲು ನೀವು ಇನ್ನೊಂದು ವಿಷಯವನ್ನು ಅರ್ಥಮಾಡಿಕೊಳ್ಳಬೇಕು. ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ತಪ್ಪಾಗಿ ಸಂಭವಿಸಿದರೆ ಅದು ನಿಮ್ಮ ಸಮಯ ಕೆಟ್ಟದಾಗಿದೆ ಎಂಬ ಕಾರಣದಿಂದಾಗಿ ಅಲ್ಲ, ಬದಲಾಗಿ ಏನೋ ಒಂದು ದೊಡ್ಡ ವಿಷಯ ಸರಿಯಾಗುವುದರಿಂದ ಆಗಿದೆ ಮತ್ತು ನೀವು ಆ ಮೂಲೆಯಲ್ಲಿ ನಿಂತಿದ್ದೀರಿ. ನೀವು ಇನ್ನೂ ನಂಬದಿರಬಹುದು, ಆದರೆ ಒಂದು ಸಣ್ಣ ಚಿಹ್ನೆ ನಿಮ್ಮ ಸುತ್ತಲೂ ಸುಪ್ತವಾಗಿದೆ, ಈಗಾಗಲೇ ಬಂದಿದೆ. ಅದು ವ್ಯಕ್ತಿಯ ರೂಪದಲ್ಲಿರಬಹುದು, ಅನಿರೀಕ್ಷಿತ ಸುದ್ದಿಯಾಗಿರಬಹುದು ಅಥವಾ ಅವಕಾಶದ ರೂಪದಲ್ಲಿರಬಹುದು. ನೀವು ಮೊದಲು ಅದನ್ನು ಕಡೆಗಣಿಸಿದ್ದೀರಿ, ಆದರೆ ಅದು ಒಂದು ಸೂಚನೆಯಾಗಿತ್ತು ಮತ್ತು ನೀವು ಎಚ್ಚರಿಕೆಯಿಂದ ನೋಡಿದರೆ ಅದು ನಿಮಗೆ ಅರ್ಥವಾಗುತ್ತದೆ. ಇದೆಲ್ಲವೂ ಸಾಮಾನ್ಯವಾಗಿರಲಿಲ್ಲ. ಈಗ ಇನ್ನೊಂದು ಪ್ರಶ್ನೆ ಉದ್ಭವಿಸುತ್ತದೆ, ಇದೆಲ್ಲವೂ ಕಾಕತಾಳೀಯವೇ ಅಥವಾ ನಿಮ್ಮನ್ನು ನಿಧಾನವಾಗಿ ನೀವು ಇರಬೇಕಾದ ಸ್ಥಳಕ್ಕೆ ಕರೆದೊಯ್ಯುತ್ತಿದೆ? ಈ ಪ್ರಶ್ನೆಗೆ ಉತ್ತರ ನಿಮಗೆ ತಕ್ಷಣ ತಿಳಿಯುವುದಿಲ್ಲ, ಆದರೆ ಮುಂದಿನ ವಿಷಯ ನೀವು ಕೇಳಲು ಹೊರಟಿರುವುದು ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ, ಏಕೆಂದರೆ ನೀವು ಇಲ್ಲಿಯವರೆಗೆ ನೋಡಿರುವುದು ಕೇವಲ ಹೊರಗಿನದು. ನಿಜವಾದ ಆಟ ಈಗ ನಿಮ್ಮೊಳಗೆ ಮತ್ತು ನಿಮ್ಮ ವಿರುದ್ಧ ಇದ್ದ ಜನರೊಂದಿಗೆ ನಡೆಯುತ್ತದೆ ಮತ್ತು ಈ ಆಟವು ಅಂತಿಮ ಹಂತವನ್ನು ತಲುಪಿದಾಗ ಏನಾಗುತ್ತದೆ ಎಂಬುದು ಕೇವಲ ಬದಲಾವಣೆಯಾಗಿರುವುದಿಲ್ಲ, ಅದು ಅಧಿಕಾರದ ಸಮತೋಲನ ಸಂಪೂರ್ಣವಾಗಿ ಬದಲಾಗುವ ಕ್ಷಣವಾಗಿರುತ್ತದೆ. ಆದರೆ ಅದಕ್ಕೂ ಮೊದಲು ನೀವು ಕಥೆಯನ್ನು ಕೇಳಬೇಕು, ಬೇರೆಯವರ ಕಥೆಯಂತೆ ಕಾಣುವ ಕಥೆ, ಆದರೆ ನಿಜವಾಗಿಯೂ ಇದು ನಿಮ್ಮ ಕಥೆ. ಆ ವ್ಯಕ್ತಿಯನ್ನು ನೀವು ತಿಳಿದಿರಬಹುದು ಆದರೆ ತಿಳಿಯದಿಲ್ಲದಿರಬಹುದು. ಅವನ ಕಥೆ ಹೀಗಿತ್ತು, ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು, ಜನರು ಅವನ ಸುತ್ತಲೂ ಇದ್ದರು, ಅವನನ್ನು ಬೆಂಬಲಿಸುತ್ತಿದ್ದರು, ಹೊಗಳುತ್ತಿದ್ದರು. ಆದರೆ ಕ್ರಮೇಣ ಅದೇ ಜನರು ಬದಲಾಗಲು ಪ್ರಾರಂಭಿಸಿದರು. ಮೊದಲು ಸಣ್ಣ ವಿಷಯಗಳಿಗೆ ಅವನನ್ನು ಕೆಣಕುವುದು, ನಂತರ ಅವನ ಕಠಿಣ ಪರಿಶ್ರಮವನ್ನು ನಿರ್ಲಕ್ಷಿಸುವುದು ಮತ್ತು ನಂತರ ಒಂದು ದಿನ ಅವನ ಸ್ವಂತ ಜನರೇ ಅವನ ವಿರುದ್ಧ ತಿರುಗಿಬಿದ್ದ ಕ್ಷಣ ಬಂದಿತು. ತಪ್ಪು ಅವನದೇನೋ ಅಥವಾ ಸಂದರ್ಭಗಳು ಎಂದು ಅವನಿಗೆ ತಿಳಿದಿರಲಿಲ್ಲ. ಅವನು ತನ್ನನ್ನು ತಾನೇ ದೂಷಿಸಿಕೊಂಡನು, ನಂತರ ತನ್ನನ್ನು ತಾನು ಬದಲಾಯಿಸಿಕೊಂಡನು, ಆದರೆ ಏನೂ ಬದಲಾಗಲಿಲ್ಲ ಎಂದು ಅವನಿಗೆ ಅರ್ಥವಾಯಿತು. ಒಂಟಿಯಾಗಿ ಕುಳಿತಿದ್ದಾಗ ಮೊದಲ ಬಾರಿಗೆ ಅವನು ತನ್ನನ್ನು ತಾನೇ ಈ ಪ್ರಶ್ನೆಯನ್ನು ಕೇಳಿಕೊಂಡನು, ನಾನು ನಿಜವಾಗಿಯೂ ತಪ್ಪೇ? ಅಥವಾ ಆ ಕ್ಷಣವೇ ಅವನ ಜೀವನದ ದಿಕ್ಕನ್ನು ಬದಲಾಯಿಸಲು ಪ್ರಾರಂಭಿಸಿತು, ಏಕೆಂದರೆ ಆ ರಾತ್ರಿಯ ನಂತರ ಅವನು ಜನರನ್ನು ಮೆಚ್ಚಿಸಲು ಪ್ರಯತ್ನಿಸುವುದನ್ನು ನಿಲ್ಲಿಸಿದನು. ಅವನು ತನ್ನದೇ ಆದ ನಿರ್ಧಾರಗಳನ್ನು ತೆಗೆದುಕೊಂಡನು, ಒಳಗೆ ಅವನನ್ನು ದುರ್ಬಲಗೊಳಿಸುತ್ತಿದ್ದ ಎಲ್ಲರಿಂದ ದೂರ ಸರಿದನು. ಆರಂಭದಲ್ಲಿ ಎಲ್ಲವೂ ಹೆಚ್ಚು ಕಷ್ಟಕರವಾಯಿತು, ಜನರು ಮತ್ತಷ್ಟು ದೂರ ಸರಿದರು, ಕೆಲವರು ಅವನನ್ನು ಅಪಹಾಸ್ಯ ಮಾಡಿದರು, ಕೆಲವರು ಅವನು ಬದಲಾಗಿದ್ದಾನೆಂದು ಹೇಳಿದರು. ಆದರೆ ಒಳಗೆ ಆಳವಾಗಿ ಒಂದು ಹೊಸ ಶಕ್ತಿ ಹುಟ್ಟುತ್ತಿತ್ತು. ಆಗ ಗಮನವಿಟ್ಟು ಕೇಳಿ, ಏಕೆಂದರೆ ಇಲ್ಲಿ ಕತೆ ನಿಮ್ಮ ಮತ್ತು ಅವನ ನಡುವಿನ ಅಂತರದ ಬಗ್ಗೆ ಅಳಿಸಿಹಾಕುವ ಹಂತದಲ್ಲಿದೆ. ನಿಮಗೂ ಅದು ಸಂಭವಿಸಿಲ್ಲವೇ? ನೀವು ಇತರರಿಗೆ ಕೊಟ್ಟದ್ದನ್ನು ಎಂದಿಗೂ ಹಿಂತಿರುಗಿಸಲಾಗಿಲ್ಲ ಎಂದು ನಿಮಗೆ ಎಂದಾದರೂ ಅನಿಸಿಲ್ಲವೇ? ನಿಮ್ಮ ದಯೆಯನ್ನು ಕೆಲವರು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಎಂದು ನಿಮಗೆ ಎಂದಾದರೂ ಅನಿಸಿಲ್ಲವೇ? ಹಾಗೆ ಆಗಿದ್ದಲ್ಲಿ ಅದನ್ನು ಕೇವಲ ಕಾಕತಾಳೀಯವೆಂದು ಪರಿಗಣಿಸಬೇಡಿ, ಏಕೆಂದರೆ ಈ ಹಂತದಲ್ಲಿ ಕೆಲವೇ ಜನರು ಗುರುತಿಸುವ ಒಂದು ವಿಷಯ ಪ್ರಾರಂಭವಾಗುತ್ತದೆ. ಒಬ್ಬ ವ್ಯಕ್ತಿಯು ಮತ್ತೆ ಮತ್ತೆ ಕುಸಿದಾಗ, ಆದರೆ ಅವನು ಇನ್ನೂ ನಿಂತಿದ್ದರೆ, ಅವನೊಳಗೆ ಒಂದು ಶಕ್ತಿ ಸೃಷ್ಟಿಯಾಗುತ್ತದೆ. ಅದು ಕ್ರಮೇಣ ಅವನ ಇಡೀ ಪ್ರಪಂಚವನ್ನು ಬದಲಾಯಿಸುತ್ತದೆ ಮತ್ತು ಅದೇ ಶಕ್ತಿ ಇನ್ನೂ ಇರುತ್ತದೆ, ಅದು ನಿಮ್ಮೊಳಗೆ ಕೂಡ ರೂಪುಗೊಳ್ಳುತ್ತಿದೆ. ಆದರೆ ಇಲ್ಲಿ ಇನ್ನೊಂದು ರಹಸ್ಯ ಅಡಗಿದೆ. ನೀವು ಕೇಳುತ್ತಿರುವ ಕಥೆಯೂ ವ್ಯಕ್ತಿಗೂ ವಿಚಿತ್ರವಾದ ಸಂಪರ್ಕವಿದೆ. ಒಂದು ದಿನ ಇದ್ದಕ್ಕಿದ್ದಂತೆ ಅವನ ವಿರುದ್ಧ ಇದ್ದ ಜನರು ಅವನ ಬಳಿಗೆ ಹಿಂತಿರುಗಲು ಪ್ರಾರಂಭಿಸಿದರು. ಅವರು ಕ್ಷಮೆಯಾಚಿಸಲು ನೆಪಗಳಿದ್ದವು, ಸಹಾಯ ಕೇಳಲು ನೆಪಗಳಿದ್ದವು ಮತ್ತು ಕೆಲವರು ಏನೂ ಹೇಳದೆ ಅವನ ಉಪಸ್ಥಿತಿಯ ಸುತ್ತಲೂ ಸುಳಿದಾಡಲು ಪ್ರಾರಂಭಿಸಿದರು. ಈ ಬದಲಾವಣೆ ಇಷ್ಟೊಂದು ಹಠಾತ್ತನೆ ಹೇಗೆ ಬಂತು ಎಂದು ಅವನಿಗೆ ಅರ್ಥವಾಗಲಿಲ್ಲ, ಆದರೆ ಸತ್ಯವೇನೆಂದರೆ ಅದು ಇಷ್ಟೊಂದು ಹಠಾತ್ತನೆ ಸಂಭವಿಸಿದೆ. ಅವನು ತನ್ನ ಮೌಲ್ಯವನ್ನು ಅರ್ಥಮಾಡಿಕೊಳ್ಳಲು ಕಲಿತಾಗ, ಅವನು ತನಗಾಗಿ ಆಯ್ಕೆ ಮಾಡಿಕೊಂಡ ಸಮಯದ ಪರಿಣಾಮ ಅದು. ಈಗ ನಿಲ್ಲಿಸಿ, ಸುತ್ತಲೂ ನೋಡಿ, ನಿಮಗೂ ಇದೇ ರೀತಿ ಅನಿಸುತ್ತಿಲ್ಲವೇ? ಕೆಲವು ಜನರು ಇದ್ದಕ್ಕಿದ್ದಂತೆ ನಿಮ್ಮ ನಡವಳಿಕೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿಲ್ಲವೇ? ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದ ಕೆಲವು ಜನರು ಈಗ ನಿಮ್ಮ ಹತ್ತಿರವಾಗಲು ಪ್ರಯತ್ನಿಸುತ್ತಿದ್ದಾರೆ. ಹಾಗಿದ್ದಲ್ಲಿ ಇದು ಒಂದು ಸೂಚನೆ. ಅದು ಎಲ್ಲರಿಗೂ ಸಿಗುವುದಿಲ್ಲ, ಆದರೆ ಕತೆ ಇಲ್ಲಿ ಬೇರೆಯೇ ತಿರುವು ಪಡೆಯುತ್ತಿದೆ, ಏಕೆಂದರೆ ಪ್ರತಿ ಹಿಂದಿರುಗುವಿಕೆಯು ನಿಜವಲ್ಲ. ಆದ್ದರಿಂದ ಕೆಲವು ಜನರು ನಿಮ್ಮ ಅವಶ್ಯಕತೆ ಇರುವುದರಿಂದ ಮತ್ತು ನಿಮ್ಮ ಶಕ್ತಿಯನ್ನು ನೋಡುವುದರಿಂದ ಹಿಂತಿರುಗುತ್ತಾರೆ. ಇಲ್ಲಿಂದಲೇ ಆ ದೊಡ್ಡ ಆಟ ಆರಂಭವಾಗುತ್ತದೆ. ನೀವು ಈಗ
ಇದನ್ನು ಅರ್ಥ ಮಾಡಿಕೊಳ್ಳಲೇಬೇಕು. ನಿಜವಾಗಿಯೂ ನಿಮ್ಮ ಪರವಾಗಿ ಯಾರು ನಿಂತಿದ್ದಾರೆ ಮತ್ತು ಕಾಲಕ್ಕೆ ತಕ್ಕಂತೆ ಯಾರು ಬದಲಾಗುತ್ತಿದ್ದಾರೆ. ಆದರೆ ಈ ಗುರುತಿಸುವಿಕೆ ಸುಲಭವಲ್ಲ, ಏಕೆಂದರೆ ಕೆಲವು ಮುಖಗಳು ಒಂದೇ ಆಗಿರುತ್ತವೆ ಆದರೆ ಅವುಗಳ ಉದ್ದೇಶಗಳು ಬದಲಾಗುತ್ತವೆ. ಅದು ನಿಮ್ಮನ್ನು ಹೊಸಬರನ್ನಾಗಿ ಮಾಡಬಹುದೇ, ಏಕೆಂದರೆ ಈ ರೂಪಾಂತರ ಪೂರ್ಣಗೊಂಡಾಗ ನೀವು ಇಂದು ಇರುವಂತೆಯೇ ಇರುವುದಿಲ್ಲ, ನೀವು ಇನ್ನೂ ಹೆಚ್ಚಿನವರಾಗಿರುತ್ತೀರಿ. ನೀವು ಬಲಶಾಲಿ, ಬುದ್ಧಿವಂತ ಮತ್ತು ಸ್ಪಷ್ಟವಾಗಿರುತ್ತೀರಿ ಮತ್ತು ಆ ಕ್ಷಣದಲ್ಲಿ ನೀವು ನೋಡುತ್ತಿರುತ್ತೀರಿ ಯಾರು ಒಂದು ಕಾಲದಲ್ಲಿ ನಿಮ್ಮನ್ನು ಕೆಳಗಿಳಿಸಲು ಬಯಸಿದ್ದರು ಈಗ ನಿಮ್ಮ ಮುಂದೆ ನಿಂತಿದ್ದಾರೆ. ನೀವು ಅವರ ಮುಂದಿನ ಹೆಜ್ಜೆ ಇಡಲು ಕಾಯುತ್ತಿದ್ದಾರೆ. ಈಗ ಅದು ನಿಮಗೆ ಬಿಟ್ಟದ್ದು, ಆದರೆ ಇದು ಕಥೆಯ ಅಂತ್ಯವಲ್ಲ, ಏಕೆಂದರೆ ಪ್ರತಿ ಅಂತ್ಯವೂ ಹೊಸ ಆರಂಭವಾಗಿದೆ ಮತ್ತು ಈ ಆರಂಭವು ಈಗ ನಿಮ್ಮ ಕೈಯಲ್ಲಿದೆ. ನೀವು ಇಡೀ ಪ್ರಯಾಣದುದ್ದಕ್ಕೂ ಏನನ್ನಾದರೂ ಅನುಭವಿಸಿದ್ದೀರಾ. ಈ ಕಥೆಯು ನಿಮ್ಮ ಸ್ವಂತ ಕಥೆಯನ್ನು ಹೋಲುತ್ತದೆ ಎಂದು ನೀವು ಭಾವಿಸಿದರೆ ಈ ಭಾವನೆಯನ್ನು ಬಿಡಬೇಡಿ, ಅದನ್ನು ನಿಮ್ಮೊಳಗೆ ಹಿಡಿದಿಟ್ಟುಕೊಳ್ಳಿ, ಏಕೆಂದರೆ ಈ ಭಾವನೆ ಭವಿಷ್ಯದಲ್ಲಿ ಇರುತ್ತದೆ. ಅದು ನಿಮಗೆ ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ ಮತ್ತು ಬಹುಶಃ ಮುಂದಿನ ಬಾರಿ ನೀವು ಹಿಂತಿರುಗಿ ನೋಡಿದಾಗ ನಡೆದ ಎಲ್ಲವೂ ಏಕೆ ಎಂದು ನಿಮಗೆ ಅರ್ಥವಾಗುತ್ತದೆ. ಅದು ನಿಮ್ಮನ್ನು ಕೆಡವಲು ಉದ್ದೇಶಿಸಿರಲಿಲ್ಲ, ನೀವು ಯಾವಾಗಲೂ ಇರಬೇಕಾದ ಸ್ಥಳಕ್ಕೆ ನಿಮ್ಮನ್ನು ಕರೆದೊಯ್ಯಲು ಉದ್ದೇಶಿಸಲಾಗಿತ್ತು ಮತ್ತು ಈಗ ಅದು ಇಡೀ ಪ್ರಯಾಣವು ನಿಮ್ಮ ಮುಂದೆ ತೆರೆದುಕೊಂಡಿದೆ. ಆದ್ದರಿಂದ ಇದು ಕೊನೆಯ ಪದರ ಉಳಿದಿದೆ, ಅದನ್ನು ಪದರಗಳಲ್ಲಿ ಅಲ್ಲ ಆದರೆ ಭಾವನೆಯಲ್ಲಿ ಅರ್ಥಮಾಡಿಕೊಳ್ಳಬಹುದು. ಇದು ನನಗೆ ನಿಖರವಾಗಿ ಸಂಬಂಧಿಸಿದೆ ಎಂದು ನೀವು ಭಾವಿಸಿದ ಕ್ಷಣಗಳು ಇದ್ದಿರಬಹುದು ಮತ್ತು ಇತರ ಸಮಯಗಳಲ್ಲಿ ನೀವು ಸ್ವಲ್ಪ ಅಶಾಂತಿಯನ್ನು ಅನುಭವಿಸಿರಬಹುದು. ಅದು ಹಳೆಯ ನೆನಪು ಮತ್ತೆ ಮರುಕಳಿಸಿದಂತೆ ಭಾಸವಾಗಿರಬೇಕು. ಈ ಇಡೀ ಪ್ರವಾಸದ ಉದ್ದೇಶ ಅದೇ ಆಗಿತ್ತು ಎಂಬುದು ಅತಿದೊಡ್ಡ ಸಂಕೇತ, ಏಕೆಂದರೆ ಅದು ಕೇವಲ ಕಥೆಯಾಗಿರಲಿಲ್ಲ, ಇದು ನಿಮ್ಮೊಳಗೆ ನಡೆಯುತ್ತಿರುವ ಸತ್ಯದ ಪ್ರತಿಬಿಂಬವಾಗಿತ್ತು. ಅದನ್ನು ನೀವು ಇಲ್ಲಿಯವರೆಗೆ ನಿರ್ಲಕ್ಷಿಸಿದ್ದೀರಿ. ಈಗ ಎಚ್ಚರಿಕೆಯಿಂದ ಆಲಿಸಿ, ಅದು ಅಲ್ಲಿಗೆ ಮುಗಿಯುವುದಿಲ್ಲ. ನಿಜವಾದ ಆಟ ಈಗ ಪ್ರಾರಂಭವಾಗುತ್ತದೆ, ಏಕೆಂದರೆ ನಿನ್ನೊಳಗೆ ಸಂಭವಿಸಿದ ಬದಲಾವಣೆಯು ಈಗ ಹೊರಭಾಗದಲ್ಲಿ ಪ್ರತಿಫಲಿಸುತ್ತದೆ. ಅದು ಜಗತ್ತಿಗೆ ಗೋಚರಿಸಲಿದೆ. ನೀವು ಮೊದಲಿನಂತೆ ಎಲ್ಲದಕ್ಕೂ ಕಿರಿಕಿರಿ ಉಂಟು ಮಾಡುತ್ತಿಲ್ಲ ಎಂದು ನೀವು ನಿಧಾನವಾಗಿ ಅರಿತುಕೊಳ್ಳುವಿರಿ. ಈಗ ನೀವು ನಿಮ್ಮ ಶಕ್ತಿಯನ್ನು ಎಲ್ಲರಿಗೂ ನೀಡುವುದಿಲ್ಲ ಮತ್ತು ಮುಖ್ಯವಾಗಿ ನೀವು ಇನ್ನು ಮುಂದೆ ನಿಮ್ಮನ್ನು ಕಳೆದುಕೊಳ್ಳುವುದಿಲ್ಲ. ಇದು ನಿಮ್ಮ ನಿಜವಾದ ಶಕ್ತಿ ಮತ್ತು ಇದು ನಿಮ್ಮ ಶಕ್ತಿಯ ಪ್ರಭಾವವನ್ನು ಈಗ ನಿಮ್ಮ ಸುತ್ತಲಿನವರು ಸಂಪೂರ್ಣವಾಗಿ ಅನುಭವಿಸುತ್ತಾರೆ. ಒಮ್ಮೆ ನಿಮ್ಮನ್ನು ಲಘುವಾಗಿ ಪರಿಗಣಿಸಿದ್ದವರು ಈಗ ನಿಮ್ಮನ್ನು ಲಘುವಾಗಿ ಪರಿಗಣಿಸುವುದಿಲ್ಲ. ಅವರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಒಂದು ಕಾಲದಲ್ಲಿ ನಿಮ್ಮ ದಾರಿಗೆ ಅಡ್ಡ ಬಂದವರು ಈಗ ನಿಮ್ಮ ದಾರಿಯಿಂದ ದೂರ ಸರಿಯುವುದನ್ನು ಕಾಣಬಹುದು ಮತ್ತು ಕೆಲವು ಜನರು ನಿಮಗೆ ನಮಸ್ಕರಿಸುವುದನ್ನು ನೀವು ನೋಡಬಹುದು. ಆದರೆ ಈ ಬಾರಿ ನಿಮ್ಮ ದೃಷ್ಟಿಕೋನವು ವಿಭಿನ್ನವಾಗಿರುತ್ತದೆ. ಈ ಬಾರಿ ಯಾರಾದರೂ ನಿಮಗೆ ನಮಸ್ಕರಿಸುತ್ತಿರುವುದನ್ನು ನೀವು ಹೆಚ್ಚು ಅರಿತುಕೊಳ್ಳುತ್ತೀರಿ. ನೀವು ಸಂತೋಷವಾಗಿರುವುದಿಲ್ಲ, ನಿಮ್ಮ ಶಾಂತಿಯನ್ನು ನೀವು ಹೆಚ್ಚು ಅಮೂಲ್ಯವಾಗಿ ಪರಿಗಣಿಸುತ್ತೀರಿ ಮತ್ತು ಆ ಕ್ಷಣವೇ ನಿಜವಾದ ಗೆಲುವು ಏನೆಂದು ನಿಮಗೆ ನಿಜವಾಗಿಯೂ ಅರ್ಥವಾಗುತ್ತದೆ. ಆದರೆ ಇಲ್ಲಿ ಒಂದು ಕೊನೆಯ ಎಚ್ಚರಿಕೆ ಇದೆ, ಏಕೆಂದರೆ ಒಬ್ಬ ವ್ಯಕ್ತಿಯು ತಮ್ಮ ಶಕ್ತಿಯಲ್ಲಿದ್ದಾಗ ಅವರು ಹೆಚ್ಚು ಜಾಗರೂಕರಾಗಿರಬೇಕು. ಕೆಲವು ಜನರು ಇದನ್ನು ಇನ್ನೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಕೆಲವು ಜನರು ಇನ್ನೂ ಅದನ್ನೇ ಹಳೆಯ ಆಲೋಚನೆಯೊಂದಿಗೆ ನಿಮ್ಮ ಬಳಿಗೆ ಬರುತ್ತಾರೆ ಮತ್ತು ಕೆಲವರು ಈ ಹೊಸ ಆಲೋಚನೆಯೊಂದಿಗೆ ನಿಮ್ಮ ಬಳಿಗೆ ಬರುತ್ತಾರೆ. ಅವರು ನಿಮ್ಮ ಶಕ್ತಿಯ ಲಾಭ ಪಡೆಯಲು ಪ್ರಯತ್ನಿಸಬಹುದು. ಆದ್ದರಿಂದ ಈ ಬಾರಿ ನೀವು ಕೇವಲ ಮುಂದೆ ಸಾಗಬೇಕಾಗಿಲ್ಲ, ಆದರೆ ಬುದ್ಧಿವಂತಿಕೆಯಿಂದ ಮುಂದುವರಿಯಿರಿ. ಈಗ ಅಂತಿಮವಾಗಿ ನಿಮ್ಮನ್ನು ಒಂದು ವಿಷಯ ಕೇಳಿಕೊಳ್ಳಬೇಕು, ನೀವು ಈ ಸಂಪೂರ್ಣ ಪ್ರಯಾಣವನ್ನು ತೆಗೆದುಕೊಳ್ಳಲು ಸಿದ್ಧರಿದ್ದೀರಾ? ನೀವು ಅದನ್ನು ಕೇವಲ ವಿಡಿಯೋ ಎಂದು ಭಾವಿಸಿ ಮರೆತು ಬಿಡುತ್ತೀರಾ ಅಥವಾ ನಿಮ್ಮೊಳಗೆ ಅದನ್ನು ಅನುಭವಿಸಿ ನಿಮ್ಮ ನಿರ್ಧಾರಗಳಲ್ಲಿ ಬಳಸುತ್ತೀರಾ? ನೀವು ಅದನ್ನು ಪಡೆಯುತ್ತೀರಿ, ಏಕೆಂದರೆ ನೀವು ನಿಜವಾಗಿಯೂ ಅದನ್ನು ಅನುಭವಿಸಿದ್ದರೆ ಭವಿಷ್ಯದಲ್ಲಿ ನೀವು ಮತ್ತೆ ಮತ್ತೆ ಸಣ್ಣ ಚಿಹ್ನೆಗಳನ್ನು ಪಡೆಯುತ್ತೀರಿ. ನೀವು ಬದಲಾಗಲಿದ್ದೀರಿ ಮತ್ತು ಈಗ ಏನೇ ಬಂದರೂ ಅದನ್ನು ಎದುರಿಸಲು ಹೆಚ್ಚು ಸಿದ್ಧರಿದ್ದೀರಿ ಎಂದು ಅವರು ನಿಮಗೆ ನೆನಪಿಸುತ್ತಾರೆ. ಮತ್ತು ಬಹುಶಃ ಒಂದು ದಿನ ನೀವು ಸಂಪೂರ್ಣವಾಗಿ ಶಾಂತವಾಗಿ ನಿಮ್ಮ ಸುತ್ತಲೂ ನೋಡಿದಾಗ ನೀವು ಅರಿತುಕೊಳ್ಳುವಿರಿ, ಒಂದು ಕಾಲದಲ್ಲಿ ನಿಮ್ಮನ್ನು ಕೆಡವಲು ಬಯಸಿದ್ದವರು ಈಗ ನಿಮ್ಮ ಕಾಲ ಕೆಳಗೆ ನಿಂತಿದ್ದಾರೆ, ಆದರೆ ಈ ಬಾರಿ ನೀವು ಅವರನ್ನು ಸೋಲಿಸಲು ಸಾಧ್ಯವಾಗುತ್ತದೆ. ನೀವು ನಿಮ್ಮನ್ನು ಉನ್ನತೀಕರಿಸಲು ಮುಂದುವರಿಯುತ್ತೀರಿ, ಕೇವಲ ಅದಕ್ಕಾಗಿ ಅಲ್ಲ, ಮತ್ತು ಅದು ನಿಮ್ಮ ಇಡೀ ಕಥೆಯ ನಿಜವಾದ ಅರ್ಥ. ಈಗ ಈ ಪ್ರಯಾಣದಲ್ಲಿ ಮುಂದುವರೆದರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.